ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಕೇಂದ್ರ ಬ್ಯಾಂಕು, ಕೋಲಾರ ಹಾಲು ಒಕ್ಕೂಟ, ಕೋಲಾರ ಸಹಕಾರಿ ಒಕ್ಕೂಟ ಇವರೆಲ್ಲರ ಆಯೋಜಕದೊಂದಿಗೆ ಇವತ್ತು ಒಂದು ಸಹಕಾರ ಸಪ್ತಾಹ ದಿನ ಆಚರಣೆ ಮತ್ತು ಕೋಆಪರೇಟಿವ್ ವೀಕ್ ಅನ್ನೋ ಒಂದು ಕಾರ್ಯಕ್ರಮನ ಇಲ್ಲಿ ನಮ್ಮ TAPSMS ಆವರಣದಲ್ಲಿ ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕೋಲಾರ ಶಾಸಕರು, TAPSMS ಅಧ್ಯಕ್ಷ ಅಂತ ಕೊತ್ತೂರು ಮಂಜುನಾಥ್ ಅವರೇ, ಉಪಾಧ್ಯಕ್ಷ ಅಂತ ಸುಧಾ ಅವರೇ, ಕೋಲಾರ ಸಹಕಾರಿ ಒಕ್ಕೂಟದ ನಿರ್ದೇಶಕರಾದಂಥ ರಘುಪತಿ ರೆಡ್ಡಿ ಅವರು, ಇನ್ನೊಬ್ಬ ನಿರ್ದೇಶಕರಾದಂಥ ಲಕ್ಷ್ಮೀನಾರಾಯಣ ಅವರೇ, ಮತ್ತು ಕಾರ್ಯದರ್ಶಿಯವರಾದ ಭಾರತಿಯವರು, ಮತ್ತು ಅನೇಕ ನಮ್ಮ ಕಾರ್ಯಕಾರಿ ಮಂಡಳಿ, ನಮ್ಮ ಆಡಳಿತ ಮಂಡಳಿ, TAPSMS ಆಡಳಿತ ಮಂಡಳಿ, ಮತ್ತು ನಮ್ಮ ಕಾರ್ಯಕಾರಿ ವರ್ಗ, ಅನೇಕ ಸಹಕಾರಿ ಮಿತ್ರರು ಮತ್ತು ಮಾಧ್ಯಮ ಮಿತ್ರರು, ಎಲ್ಲ ರೈತರು ಎಲ್ರಿಗೂ ನಮಸ್ಕರಿಸ್ತಾ, ಈ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರದಲ್ಲಿ ಕೃಷಿ ಇಲಾಖೆ ಮತ್ತು ಸಹಕಾರ ಇಲಾಖೆ ಎರಡೂ ಜಂಟಿಯಾಗಿ ಸುಮಾರು ಒಂದು 60-65 ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿತ್ತು. ಮತ್ತೆ ಕೇಂದ್ರದ ಮೋದಿಯವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರದಲ್ಲಿ ಅಮಿತ್ ಶಾ ಅವರನ್ನ ಇದಕ್ಕೆ ಸಹಕಾರ ಕ್ಷೇತ್ರವನ್ನ ಕೃಷಿ ಕ್ಷೇತ್ರದಿಂದ ವಿಂಗಡಣೆ ಮಾಡಿ ಸಹಕಾರ ಕ್ಷೇತ್ರನ ಒಂದು ಸಚಿವಾಲಯವನ್ನು ಮಾಡಿ ಸುಮಾರು 5 ವರ್ಷ ಆಗಿ ಆ ಸಹಕಾರ ಸಚಿವರಾಗಿ ಅಮಿತ್ ಶಾ ಅವರನ್ನ ಮಾಡಿರ್ತಾರೆ. ಈ ಒಂದು 5 ವರ್ಷ ಸಂಪೂರ್ಣವಾಗಿ ಯಶಸ್ವಿ ಆಗಂತ ಒಂದು ವಿಚಾರದಿಂದ ಇವತ್ತು ಒಂದು ಸಹಕಾರ ದಿನ, ಸಹಕಾರ ಸಪ್ತಾಹ ಒಂದು ನಾವು ಸಂತೋಷವಾಗಿ ಮಾಡುತ್ತಾ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ಅನೇಕ ಸವಲತ್ತುಗಳು ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಅನೇಕ ಸವಲತ್ತುಗಳು ನಮ್ಮ ಕೂಲಿ ಕಾರ್ಮಿಕರಿಂದ ಹಿಡಿದು ಕೂಲಿ ಮಾಡೋರಿಂದ ಹಿಡಿದು ಕೋಟೀಶ್ವರವರೆಗೂ ನಮ್ಗೆ ಅನೇಕ ಸಹಕಾರ ಕ್ಷೇತ್ರದಲ್ಲಿ ಸವಲತ್ತುಗಳಿದೆ. ಅನೇಕ ರಿಯಾಯಿತಿ ದರದಲ್ಲಿ ಸಿಕ್ಕಂತ ಒಂದು ಕಾರ್ಯಕ್ರಮಗಳು ಈ ಸಹಕಾರ ಕ್ಷೇತ್ರದಲ್ಲಿದೆ. ಆದರೆ ನಾವು ನಮ್ಮ ರೈತರಾಗ್ಲಿ, ಕೂಲಿ ಕಾರ್ಮಿಕರಾಗ್ಲಿ ಸಹಕಾರ ಕ್ಷೇತ್ರವನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಂತ ಇಲ್ಲ. ಅದು ಈ ಕಡೆ ಎಸ್ಪೆಷಲಿ ನಮ್ಮ ಕಡೆ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಈ ಕಡೆ ನಾವು ಸರಿಯಾಗಿ ಅದನ್ನ ಉಪಯೋಗಿಸ್ಕೊಂತ ಇಲ್ಲ. ಸರಿಯಾಗಿ ಈ ಕಡೆ ನಾವು ಸಹಕಾರ ಕ್ಷೇತ್ರದಿಂದ ಸಬ್ಸಿಡಿಗಳು ಈ ಕಡೆ ಬರ್ತಾ ಇಲ್ಲ. ಅದು ಅದೇ ಮತ್ತೆ ನಾರ್ತ್ಗೆ ಹೋದ್ರೆ ಸಂಪೂರ್ಣವಾಗಿ ಸಹಕಾರ ಕ್ಷೇತ್ರವನ್ನ ನಾರ್ತಲ್ಲಿ ಉಪಯೋಗಿಸ್ಕೊಂತ ಇದ್ದಾರೆ. ಅವ್ರಿಗಿಂತ ಬುದ್ಧಿವಂತಿಕೆ ನಮ್ಗೆ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ತಾ, ಆದ್ರೂ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆ ಮಟ್ಟಕ್ಕೆ ಬಂದಾಗ ಅನೇಕ ಸವಲತ್ತುಗಳು ನಮ್ಮ ಕೋಲಾರ ಹಾಲು ಒಕ್ಕೂಟದಿಂದ ಇರ್ಬೋದು, DCC ಬ್ಯಾಂಕಿಂದ ಇರ್ಬೋದು, PL ಬ್ಯಾಂಕ್ಗಳಿಂದ ಇರ್ಬೋದು, TAPSMSಗಳಿಂದ ಇರ್ಬೋದು, ಫ್ಯಾಕ್ಸ್ ಸೊಸೈಟಿಗಳಿಂದ ಇರ್ಬೋದು, MPCSಗಳಿಂದ ಅನೇಕ ಸವಲತ್ತುಗಳು ನಮ್ಮ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಸೇರ್ತಾ ಇದೆ. ಇನ್ನೂ ಅನೇಕ ಸವಲತ್ತುಗಳು ಬಂದಿರ್ತಕ್ಕಂಥ ಸವಲತ್ತುಗಳು ವಾಪಸ್ ಹೋಗ್ದಿರ ನಾವು ನಮ್ಮ ರೈತರು ಉಪಯೋಗಿಸ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ಮತ್ತೆ ನಮ್ಮ ಮುಳಬಾಗಿಲು TAPSMS ಬಂದಾಗ ಈ ಒಂದು TAPSMSನ ಮೊದಲ ಅಧ್ಯಕ್ಷರು ನಮ್ಮ ಮಾಜಿ ಕೇಂದ್ರ ಸಚಿವರು ದಿವಂಗತ M A ಕೃಷ್ಣಪ್ಪನವರಾಗಿರ್ತಾರೆ. ಅವರು ಮಾಡಿರ್ತಕ್ಕಂಥ ಒಂದು ಇಲ್ಲಿ ಕಟ್ಟಡ ಆಗಿರ್ಬೋದು, ಅವ್ರು ಮಾಡಿರ್ತಕ್ಕಂಥ ಒಂದು ಆಸ್ತಿ ಇವಾಗ ಸುಮಾರು ನಮ್ಮ ಪ್ರಾಪರ್ಟಿ ಇದು ಬೆಲೆ ಕಟ್ಟಕ್ಕಾಗೋದಿಲ್ಲ ಅನ್ಸುತ್ತೆ. ಒಂದು 100-150 ಕೋಟಿ ಮೇಲೆ ಇರುತ್ತೆ ಅನ್ಸುತ್ತೆ ನಮ್ಮ ಪ್ರಾಪರ್ಟಿ, TAPSMS ಪ್ರಾಪರ್ಟಿ. ಇಂಥ ಒಂದು ಪ್ರಾಪರ್ಟಿಗೆ ಆದ್ರೂ ಇದು ಸ್ವಲ್ಪ ಲಾಸಲ್ಲಿ ನಡೀತಾ ಇತ್ತು. ನಮ್ಮ ಕೊತ್ತೂರು ಮಂಜುನಾಥ್ ಅವರು 5 ವರ್ಷದಿಂದ ಇದರ ಚುಕ್ಕಾಣಿ ಹಿಡಿದು 5 ವರ್ಷಗಳಿಂದ ಅನೇಕ ರೀತಿಯಲ್ಲಿ ಅವರು ಈ ಒಂದು TAPSMS ಅನ್ನ ಅಭಿವೃದ್ಧಿ ಮಾಡೋಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದ ಫಲವಾಗಿ ಇವಾಗ ನಾವು ಎಲ್ಲೋ ಇದ್ದಂತ ಒಂದು TAPSMS ಸಂಘ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಎಷ್ಟೋ ಮುಂದಕ್ಕೆ ಬಂದಿದ್ದೀವಿ. ಇವಾಗ ಇನ್ನು ಮುಂದಿನ ದಿನಗಳಲ್ಲಿ ಎಲ್ರಿಗೂ ಗೊತ್ತಾಗತ್ತೆ ಈ ಒಂದು TAPSMS ಯಾವ ರೀತಿ ಜನರಿಗೆ ಸವಲತ್ತು ಕೊಡುತ್ತೆ, TAPSMS ಇಂದ ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತಾಗತ್ತೆ. ಇದರ ಜೊತೆಗೆ ಇಲ್ಲಿ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ರೈತರಿಗೆ, ಬೀದಿ ಬದಿ ವ್ಯಾಪಾರಸ್ಥರಿಗೆ ಪ್ರತಿಯೊಬ್ಬರಿಗೂ ನಮ್ಮ TAPSMS ಇಂದ ವ್ಯವಸಾಯಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ವಸ್ತುನು ನಾವು ಕೊಡಬೇಕು ಅಂತ ನಮ್ಮ ಕಮಿಟಿಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಪ್ರತಿಯೊಂದು ವ್ಯವಸಾಯ ಮಾಡೋಕೆ ಏನೇನು ಸವಲತ್ತುಗಳು ಬೇಕಾಗುತ್ತೋ ರೈತರಿಗೆ, ಮತ್ತೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಆಗ್ಲಿ, ಇದರಿಂದ ಅವ್ರಿಗೆ ಪ್ರತಿಯೊಬ್ಬರಿಗಾಗ್ಲಿ ವ್ಯಾಪಾರಸ್ಥರಿಗೆ ಪಿಗ್ಮಿ ಸಂಗ್ರಹಣೆ, ಪಿಗ್ಮಿ ಸಾಲ, FD ಸಂಗ್ರಹಣೆ, FD ಸಾಲ ಅನೇಕ ಈ ಒಂದು ಇದರಿಂದ ನಮ್ಮ ಇಲ್ಲೇ ಒಂದು ಬ್ಯಾಂಕನ್ನು ತೆರೆದು ನಾವು ಎಲ್ರಿಗೂ ನಾವು ಸವಲತ್ತು ಕೊಡಬೇಕು ಅಂತ ತೀರ್ಮಾನ ತಗೊಂಡು ನಮ್ಮ ಕೊತ್ತೂರು ಮಂಜುನಾಥ್ ಅವರ ನೇತೃತ್ವದಲ್ಲಿ ನಮ್ಮ TAPSMS ಅನ್ನ ತುಂಬಾ ಅಭಿವೃದ್ಧಿ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅಂತ ತಮ್ಮೆಲ್ಲರ ಸಹಕಾರದಿಂದ ನಾವು ಮಾಡ್ತಾ ಇದ್ದೀವಿ. ಇದನ್ನ ಪ್ರತಿಯೊಬ್ಬರು ಉಪಯೋಗಿಸ್ಕೊಂಡು ಈ ಒಂದು ಸಹಕಾರ ಕ್ಷೇತ್ರನ ಉಳಿಸ್ಬೇಕು, ಬೆಳೆಸಬೇಕು, ಸಹಕಾರ ಕ್ಷೇತ್ರದಿಂದ ಬಂದಕ್ಕಂಥ ಸವಲತ್ತು ಪಡಿಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ ಈ ಒಂದು ಸಹಕಾರ ಸಪ್ತಾಹ ದಿನ ಮಾತಾಡೋಕ್ಕೆ ಅವಕಾಶ ಕೊಡೋದಕ್ಕೆ ತಮ್ಗೆಲ್ರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ.